ಸರ್ ನೆಕ್ಸ್ಟ್ ಇನ್ನೊಂದ್ಸತಿ ನೋಡ್ಬಿಟ್ಟು ಹೇಳ್ತೀವಿ. ಇನ್ನೊಂದ್ಸರಿ ಅದು ನೋಡ್ಬೇಕು ಸರ್, ಇವಾಗಲೇ ಅರ್ಥ ಆಗಲ್ಲ ಅದು. ಸರ್ ಇನ್ನೊಂದ್ಸತಿ ನೋಡ್ಲೇಬೇಕು ಸರ್. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು. ಬುದ್ಧಿವಂತ ಡಿಫ್ರೆಂಟ್. ಇನ್ನೊಂದು ಹೆಸರು ಉಪೇಂದ್ರಿಗೆ ಇನ್ನೊಂದು ಹೆಸರು ಡಿಫ್ರೆಂಟ್. ಫಸ್ಟ್ ಅರ್ಧ ಗಂಟೆ ತಲೆ ಕೆಟ್ಟು ಕೆರ ಹಿಡ್ದೋಗುತ್ತೆ. ನೋಡು ಬ್ರೋ, ನಮ್ಮವರೆಲ್ಲ ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ. ಹಿಂಗೆ ಟೈಟ್ಲಿ ಕನ್ನಡ ಡೈಲಾಗ್ ಕೊಟ್ಟಿದ್ದಾರೆ. ಬುದ್ಧಿವಂತರಾಗಿದ್ರೆ ಈಗಲೇ ಎದ್ದೊಟ್ಟಾಗಿ, ದಡ್ಡರಾದ್ರೆ ಮಾತ್ರ ಫಿಲಮ್ ನೋಡಿ ಅಂತ. ಉಪೇಂದ್ರ ಅವರ ಈ ಇಡೀ ಒಂದು ಸಿನಿ ಕಿರಿಯರ್ನಲ್ಲಿ ಇದು ಒಂದು ಮೈಲಿಗಲ್ಲಾಗುತ್ತೆ. ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಲ್ಲ, ಇದು ಕಡ್ಡಾಯವಾಗಿ ದಡ್ಡರಿಗೆ ಮಾತ್ರ. ಇನ್ನೊಂದು 50 ಸತಿ ನೋಡಿದ್ರು ಅರ್ಥ ಆಗಲ್ಲ, 50 ಸತಿ ಫಿಲಮ್ ನೋಡಿ ಅರ್ಥ ಆಗುತ್ತೆ. ಏನು ಅರ್ಥ ಆಗಿಲ್ಲ. ಫಿಲಮ್ 2 ನಿಮಿಷ ಅರ್ಥ ಆಗ್ಬಿಡುತ್ತೆ. ಬ್ರೈನ್ ತೋರಿಸ್ಬಿಟ್ಟು ಕಣ್ಣು, ಆಮೇಲೆ ಫೋಕಸ್ ಅಷ್ಟೇ, ಇನ್ನೇನಿಲ್ಲ. ಅದ್ರಲ್ಲೇ ನಮ್ಮ ಜೀವನ ಇದೆ. ಈಗ ಮೊಬೈಲಲ್ಲಿ ಏನೇನಿಲ್ಲ, ತಳ್ಳಿ ಒಳ್ಳೇದ್ ನೋಡ್ತಾರ, ಕೆಟ್ಟದ ನೋಡೋದು ಈಗಿನ ಕಾಲದಲ್ಲಿ. ಅದೇ ಆ ತರ ಇರೋದು. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ. ಸರ್ ಉಪೇಂದ್ರ ಇವಾಗ ಅರ್ಥ ಆಗಿದೆ, ಈ UA 2040 ಅರ್ಥ ಆಗುತ್ತೆ. ಕೊನೆ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು. ಇವತ್ತು ನಡೀತಾರೆ ಅದೇ. ಫೋಕಸ್ ಸಿಗ್ಬೇಕಾದ್ರೆ ಪಾರ್ಟ್ 2 ನೋಡ್ಲೇಬೇಕು ಎಲ್ಲರೂ. ಮೊದಲು ಸೋಕಾಲ್ಡ್ ರಾಜಕಾರಣಿಗಳು ಈ ಫಿಲಮ್ ನೋಡ್ಬೋದು. ಯಾವಾಗ ಸತ್ಯ ತುಳಿದು ಬಿಡ್ತಾರೋ ಅವಾಗಲೇ ಕಲಿಯುಗ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ತೋರಿಸ್ಬಿಟ್ಟವ್ರು ಉಪೇಂದ್ರ ಸರ್, ರಿಯಲ್ ಕಾಣಿಸೋದು. ಈ ಫಿಲಮಲ್ಲಿ ನಿಮ್ಗಳಿಗೆ ಎಲ್ಲರಿಗೂ ಸೇರ್ದಂಗೆ ಬೈದವ್ರು ಸರ್. ಇನ್ನೊಂದು 2 ಸತಿ ನೋಡ್ರೆ ಅರ್ಥ ಆಗುತ್ತೆ. ನೋಡ್ಬೇಕು ಖಂಡಿತ. ಒಳ್ಳೆ ಫೋಕಸ್ ತೋರಿಸಿದ್ದಾರೆ. ತುಂಬಾ ಖುಷಿಯಾಗಿ ಎಲ್ರಿಗೂ ಮನರಂಜನೆ ಆಗುವಂತ ಚಿತ್ರ ತೋರಿಸಿದ್ದಾರೆ. ಜೈ ಉಪೇಣ. ಮುಂದಿನ ಬುದ್ಧಿವಂತದ ಆಯ್ಕೆ ಪಿಚ್ಚದು ಇದು ಚೆನ್ನಾಗೈತೆ. ಸೀನ್ಗಳು ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಸೀನ್ಸ್ ಚೆನ್ನಾಗಿದೆ ಸರ್ ನೆಕ್ಸ್ಟ್ ಇನ್ನೊಂದ್ಸತಿ ನೋಡ್ಬಿಟ್ಟು ಹೇಳ್ತೀವಿ. ಇನ್ನೊಂದ್ಸರಿ ಅದು ನೋಡ್ಬೇಕು ಸರ್, ಇವಾಗಲೇ ಅರ್ಥ ಆಗಲ್ಲ ಅದು. ಅರ್ಥ ಆಗಲ್ಲ ಅವ್ರಿಲ್ಲ ಸರ್, ಇನ್ನೊಂದ್ಸತಿ ನೋಡ್ಲೇಬೇಕು ಸರ್. ಇನ್ನೊಂದ್ಸರಿ ನೋಡ್ಕೊಂಡ್ಬಂದು ನಾನು ಹೇಳ್ತೀನಿ. ಈಗ ಒಂದ್ಸರಿ ನೋಡ್ಬೋದು ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಎಲ್ಲ ಸೀನು ಸೂಪರ್ ಆಗಿದೆ. ಸ್ವಲ್ಪ ಅರ್ಥ ಆಗಿದೆ, ಇನ್ನೊಂದ್ಸರಿ ನೋಡ್ಬೇಕು ಸರ್. ಓಕೆ, ಖಂಡಿತ ನೋಡ್ಬೇಕು ಸರ್. ಇನ್ನೊಂದ್ಸರಿ ನೋಡ್ಬೇಕು, ಅರ್ಥ ಆಗ್ಬೇಕು ಅಂದ್ರೆ. ಬುದ್ಧಿವಂತ ಸರ್. ಫೋಕಸ್ ಮುಖ್ಯ ಇದ್ರಲ್ಲಿ. ಡಿಫ್ರೆಂಟ್. ಇನ್ನೊಂದು ಹೆಸರು ಉಪೇಂದ್ರಿಗೆ ಇನ್ನೊಂದು ಹೆಸರು ಡಿಫ್ರೆಂಟ್. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನ ಮುಟ್ಟಿದ್ದಾರೆ. ಫಸ್ಟ್ ಅರ್ಧ ಗಂಟೆ ತಲೆ ಕೆಟ್ಟು ಕೆರ ಹಿಡ್ದೋಗುತ್ತೆ. ಸೆಕೆಂಡ್ ಹಾಫ್ ನೋಡ್ಲಿಲ್ಲ ಅಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಸ್ಟಾರ್ಟಿಂಗ್ ಟೈಟ್ಲಿ ಕನ್ನಡ ಡೈಲಾಗ್ ಕೊಟ್ಟಿದ್ದಾರೆ. ಬುದ್ಧಿವಂತರಾಗಿದ್ರೆ ಈಗಲೇ ಎದ್ದೊಟ್ಟಾಗಿ, ದಡ್ಡರಾದ್ರೆ ಮಾತ್ರ ಫಿಲಮ್ ನೋಡಿ ಅಂತ. ಅದ್ರ ಅರ್ಥ ಏನು ಗೊತ್ತಾ? ದಡ್ಡರಾದವ್ರು ನೋಡಿದ್ರೆ ಬುದ್ಧಿವಂತರಾಗ್ತೀರಾ. ಬುದ್ಧಿವಂತರಿಗೆ ಫಿಲಮ್ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಲೊಕೇಶನ್ನು, ಕಾಸ್ಟ್ಯೂಮ್ಸು, ಪ್ರಾಪರ್ಟೀಸು, ಪ್ರೆಸೆಂಟೇಷನ್ನು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಟೈಟ್ಲ್ ಕಾರ್ಡು, ಟೋಟಲ್ A to Z ಫಿಲಮ್ ಅಲ್ಟಿಮೇಟಾಗಿ ಬಂದಿದೆ. ಉಪೇಂದ್ರ ಅವರ ಈ ಇಡೀ ಒಂದು ಸಿನಿ ಕಿರಿಯರ್ನಲ್ಲಿ ಇದು ಒಂದು ಮೈಲಿಗಲ್ಲಾಗುತ್ತೆ. ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಅಲ್ಲ, ಇದು ಕಡ್ಡಾಯವಾಗಿ ದಡ್ಡರಿಗೆ ಮಾತ್ರ. ನೀವು ದಡ್ಡರಾಗಿದ್ರೆ ಹೋಗಿ ಸಿನಿಮಾ ನೋಡಿ, ಬುದ್ಧಿವಂತರಾದರೆ ಕ್ಯಾಮ್ರಾ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗಿ. ಫಿಲಮ್ ಮಾತ್ರ ಸೂಪರ್ ಸ್ಟಾರ್ದು, ರಿಯಲ್ ಫಿಲಮ್ ಇದು. ಜೈ ಉಪೇ. ಇನ್ನೊಂದು 50 ಸತಿ ನೋಡಿದ್ರು ಅರ್ಥ ಆಗಲ್ಲ, 50 ಸತಿ ಫಿಲಮ್ ನೋಡಿ ಅರ್ಥ ಆಗುತ್ತೆ. ಫಿಲಮ್ ನೋಡಿ, ಒಳ್ಳೆ ಫಿಲಮು. ಎದೆ ಹೊಡೆದೋಯ್ತು ಸರ್, ಅಷ್ಟು ಹೋಗ್ಬಿಟ್ಟು ಏನು ಅರ್ಥ ಆಗಿಲ್ಲ. ಏನು ಅರ್ಥ ಆಗಿಲ್ಲ. ನಾವು ಉಪೇಂದ್ರ ಫ್ಯಾನ್ಸ್. ನಾವು ಏನು ಅರ್ಥ ಆಗಿಲ್ಲ. ಉಪೇಂದ್ರ ಫ್ಯಾನ್ಸ್. ವಾಟ್ ಇಸ್ ದಟ್ ಅಂತ ಸ್ವಲ್ಪ ರಾಜಕೀಯ ಬಗ್ಗೆ ಇದೆ, ಬಟ್ ಆಯ್ತಲ್ಲ. ಫಸ್ಟ್ ಹೋಗಿ ಸರ್, ನಾವು ಉಪೇಂದ್ರ ಅವ್ರ ಫ್ಯಾನ್ಸ್ ಫಸ್ಟ್ ಆಫ್ ಆಲ್. ಆದರೆ ಯಾಕೆ ಈ ಥರ ಮೂವಿಗೆ ಅವ್ರು ಕೈ ಹಾಕಿದ್ರು ಅಂತ ಗೊತ್ತಿಲ್ಲ. ಆ ಥರ ಮೂವಿಗೆ ಯಾಕೆ ಕೈ ಹಾಕಿದ್ರು ಅಂತ ಗೊತ್ತಿಲ್ಲ. ಈ ಥರ ಏನು ಸರ್? ನಾಟ್ ಅಂಡರ್ಸ್ಟುಡ್ ಸರ್, ಆಗೋದೇ ಇಲ್ಲ. ಯಾಕಂದರೆ ಅವ್ರು ಹೇಳ್ಬಿಟ್ಟಾರೆ ಫಸ್ಟೇ, ನಾವು ಬುದ್ಧಿವಂತರಲ್ಲ, ನಾವು ದಡ್ರೆ. ಇಲ್ಲಿ ಕುಂತಿರೋ ನಾವು ದಡ್ರೆ. ಫಸ್ಟೇ ಅವರು ಸ್ಕ್ರೀನ್ ಮೇಲೆ ಹಾಕಿದ್ರು ಏನು ಪ್ಲೇ ಅಂತ. ಬುದ್ಧಿವಂತರು ಮಾತ್ರ ಕುಂತ್ಕೊಳ್ಳಿ, ದೊಡ್ಡ ಮಾತ್ರ ಕುಂತ್ಕೊಳ್ಳಿ, ಬುದ್ಧಿವಂತರು ಹೊರಗಡೆ ಹೋಗಿ ಅಂತ. ಫಿಲಮ್ ಸ್ಟಾರ್ಟಿಂಗು 2 ನಿಮಿಷ ಅರ್ಥ ಆಗ್ಬಿಡುತ್ತೆ. 2 ಸೆಕೆಂಡು ಸ್ಟಾರ್ಟಿಂಗು ರೀಲ್ ಹೆಸರು ಹೊಡಿತಾರಲ್ಲ, ಬ್ರೈನ್ ತೋರಿಸ್ಬಿಟ್ಟು ಕಣ್ಣು, ಆಮೇಲೆ ಫೋಕಸ್ ಅಷ್ಟೇ, ಇನ್ನೇನಿಲ್ಲ. ಅದ್ರಲ್ಲೇ ನಮ್ಮ ಜೀವನ ಇದೆ. ನಾವು ಯಾವ ಥರ ತಗೋತೀವಿ, ಪಾಸಿಟಿವ್ ನೆಗೆಟಿವ್ ನಮ್ಮ ಮೇಲೆ ಡಿಪೆಂಡ್, ಅಷ್ಟು ಇನ್ನೇನಿಲ್ಲ. ಫಿಲಮ್ ಎಲ್ಲ ನಮಗೆ ಬಿಟ್ಟದ್ದೆ. ಸೂಪರ್ ಸ್ಟಾರ್ ಉಪೇಂದ್ರ ಅವರು ಒಳ್ಳೆ ಮೂವಿನೇ ಮಾಡಿದ್ದಾರೆ. ಅರ್ಥ ಮಾಡ್ಕೋಕ್ಕೆ ತಾಳ್ಮೆ ಬೇಕು, ನಿಧಾನ ಬೇಕು. ಈಗ ಏನಾಯ್ತು ನಮ್ಮೆಲ್ಲ ಏನಾಯ್ತು ಅಂದ್ರೆ, ಈಗ ಒಬ್ಬರು ಮೊಬೈಲ್ ಹಿಡ್ಕೊಂಡು ಈಗ ಮೊಬೈಲಲ್ಲಿ ಏನೇನಿಲ್ಲ ಯಾವ್ಯಾವ್ದು ನೋಡಲ್ಲ, ತಳ್ಳಿ ಒಳ್ಳೇದು ನೋಡ್ತಾರ, ಕೆಟ್ಟದ ಥರ ನೋಡೋದು ಈಗಿನ ಕಾಲದಲ್ಲಿ. ಅದೇ ಆ ಥರ ಇರೋದು. ಯಾವ ಕೆಟ್ಟದ ಕರೆ ಜಾಸ್ತಿ. ಅವ್ರು ಅದನ್ನ ಹೇಳಿದ್ರು,
ಅಲ್ಲೇ ಅವರ ಕಥೆಲೆ ತೋರ್ಸೋರು ಹಿಂಗೆ ಅವ್ನು ಬೆಳೆ ತೋರ್ಸೋರು ಪ್ರಜಾಕೀಯಕ್ಕೆ ಯಾರಿಗೆ ಸಾಥ್ ಕೊಟ್ರ ಈ ಕಡೆಗೆ ಬೆಳೆ ತೋರ್ಸ್ರು ಆ ಕಡೆ ಬೆಳೆಸೋರು ಹೊಂಟೋದ್ರಲ್ಲ ಅವ್ರನ್ನ ಸಿಂಗಲ್ ಮಾಡ್ಬಿಟ್ರು ಬಿಟ್ಬಿಟ್ರು. ಬನ್ನಿ ಒಗ್ಗಟ್ಟಾಗೋಣ ಅಂತಾರೆ, ಒಗ್ಗಟ್ಟಾಗಲ್ಲ. ಅವ್ರು ಅದಕ್ಕೆ ಮೀಡಿಯಾ ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಇದೆ. ನೀವು ಅದು ಒಳ್ಳೇದು ಕರ ಬೆಳೆಸ್ಬೋದು, ಕೆಟ್ಟದ ಕರ ಬೆಳೆಸ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಬೇಕಾರೋ ಇದೆ, ಅದು ಯಾವ ರೀತಿಯಲ್ಲಿ ಬೇಕಾರೋ ಅವನ್ನ ಚಾಯ್ಸ್ ಮಾಡಿ, ನಿಮಗೆ ಬಿಟ್ಟದ್ದು. ನೀವು ಆಲ್ಟಾರ ಕೊಡಿ, ಓಕೆನಾರ ಕೊಡಿ, ಅದು ಆ ಥರ ಮಾಡವ್ರೆ. ಅದು ಮೀಡಿಯಾದಲ್ಲೇ ಇದಾಗಲಿ, ಸರಿನಾ? ಸರ್, ನಾವು ಉಪೇಂದ್ರ ಅವ್ರ ಫ್ಯಾನು. ಅವ್ರು ಪ್ರಜಾಕೀಯ ಪಕ್ಷ ಮಾಡಿದ್ದಾರೆ. ಪ್ರಜಾಕೀಯ ಪಕ್ಷ ಮಾಡಿರೋದು ಅದು ಹೆಂಗೆ ಅಂತ ಮೂವಿಲಿ ಹೇಳಿದ್ದಾರೆ. ಫುಲ್ ಮೂವಿ ಲಾಸ್ಟಲ್ಲಿ ಅರ್ಥ ಆಗುತ್ತೆ. ಫುಲ್ ಮೂವಿ ಫೋಕಸ್ ಅಂದ್ರೆ ಏನು ಅಂತ ಲಾಸ್ಟಲ್ಲಿ ತೋರಿಸಿದ್ದಾರೆ. ಪ್ರಜಾಗೆ ಸಪೋರ್ಟ್ ಮಾಡಿ ಅಷ್ಟೇ. ಉಪ್ಪು ಎಣ್ಣ ಪ್ರಜಾಕೀಯ ಪಕ್ಷ ಅದು ಇದು ಅಂತಲ್ಲ, ಒಳ್ಳೆ ಫೋಕಸ್ ತೋರಿಸಿದ್ದಾರೆ. ತುಂಬ ಖುಷಿಯಾಗಿ ಎಲ್ರಿಗೂ ಮನರಂಜನೆ ಆಗುವಂಥ ಚಿತ್ರ ತೋರಿಸಿದ್ದಾರೆ. ಜೈ ಉಪ್ಪಿಯಣ್ಣ. ಸ್ಟೋರಿ ಅರ್ಥ ಆಯ್ತು. ಸ್ಟೋರಿ ತಲೆ ಹುಳ ಬಿಡೋ ಥರ ಮಾಡಿದ್ದಾರೆ. ಅರ್ಥ ಆಗುತ್ತೆ. ಇನ್ನೊಂದೆರಡು ಸತಿ ನೋಡ್ರೆ ಅರ್ಥ ಆಗುತ್ತೆ. ಖಂಡಿತ ಸರ್, ಉಪೇಂದ್ರ ಇವಾಗ ಅರ್ಥ ಆಗಿದೆ. ಈ UA 2040 ಅರ್ಥ ಆಗುತ್ತೆ. UA 2040 ಅರ್ಥ ಆಗುತ್ತೆ, ಇವಾಗ ಅರ್ಥ ಆಗಲ್ಲ. ಅರ್ಥ ಆಗಿಲ್ಲ ನಿಮಗೆ? ಸೂಪರ್ ಆಗಿದೆ ಫಿಲಮ್, ಸೂಪರ್ ಆಗಿದೆ, ಅರ್ಥ ಆಗಿದೆ. ಕೊನೆ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ಇವತ್ತು ನಡೀತಾರೆ ಅದೇ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್ ಪಿಕ್ಚರ್. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಎಂಟ್ರಿ ಸೀನ್ ಸೂಪರ್. ಎಂಟ್ರಿ ಸೀನ್ ಸೂಪರ್. ಯಾವ ಸೀನ್ ಇಷ್ಟ ಆಯ್ತು ಬೇರೆ? ಫಸ್ಟ್ ಸೀನ್ ಸೂಪರ್. ಅದು ಎಂಟ್ರಿ ಸೀನ್ ಮಾತ್ರ ಸೂಪರ್. ಫೋಕಸ್ ಹುಡುಕ್ತಾಗ್ತೀವಿ. ಫೋಕಸ್. ಮೊದಲು ಸೋ ಕಾಲ್ಡ್ ರಾಜಕಾರಣಿಗಳು ಈ ಫಿಲಮ್ ನೋಡ್ಬೇಕು. ರಾಜಕಾರಣಿಗಳು ಅವ್ರು ನೋಡಿದ್ಮೇಲೆ ನಾವು ರಾಜಕಾರಣಿಗೋಸ್ಕರ ರಾಜಕಾರಣಿಗಳು ಅರ್ಥ ಮಾಡ್ಕೊಂಡ್ಮೇಲೆ ನಾವು ಜನರು ಅರ್ಥ ಮಾಡ್ತೀವಿ. ಏನ್ ಅರ್ಥ ಮಾಡ್ಕೊಬೇಕು ರಾಜಕಾರಣಿ? ಅವ್ರು ಏನಿರೋ ಅದು ಫಿಲಮ್ ನೋಡ್ರಿ, ನಿಮ್ಗೂ ಗೊತ್ತಾಗುತ್ತೆ. ಫೋಕಸ್ ಸಿಗ್ಬೇಕಾದ್ರೆ ಪಾರ್ಟ್ 2 ನೋಡಲೇಬೇಕು ಎಲ್ಲರೂ. ಜಾತಿ ಧರ್ಮದಿಂದ ಇದು ಮಾಡ್ತಾರೆ, ದುಡ್ಡು ಮಾಡ್ಕೋತಾರೆ ಅಂತ ಎಲ್ಲ ಇದು ಮಾಡಿ ಜಾತಿಯಿಂದ ಬೆಳೀತಾರೆ ಅನ್ನೋದೊಂದು ತೋರಿಸಿದ್ದಾರೆ. ಸರ್, ಯಾವಾಗ ಸತ್ಯ ತುಳಿದು ಬಿಡ್ತಾರೋ ಅವಾಗಲೇ ಕಲಿಯುಗ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ತೋರಿಸ್ಬಿಟ್ಟವ್ರು ಉಪೇಂದ್ರ ಸರ್, ರಿಯಲಿ ಕಾಣಿಸೋದು. ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ಸರ್, ಅವರು ಕಲ್ಕಿ ಸೀನ್ ಬರ್ತಾರಲ್ಲ, ಸತ್ಯನ ತುಣಿದು ಯಾವಾಗ ಚೆನ್ನಾಗಿ ಬರ್ತಾರೋ ಅದು ಸೀನ್ ಚೆನ್ನಾಗೈತೆ, ಚೆನ್ನಾಗಿ ಕೊಟ್ಟವ್ರು. ತಲೆ ಇರೋರು ಈ ಮೂವಿ ಬಗ್ಗೆ ಮಾತಾಡ ಏನು? ಇನ್ನೂ ಫೋಕಸ್ ಸಿಕ್ಕಿಲ್ಲ ಸರ್, ಫೋಕಸ್ ಸಿಕ್ಕಿದ್ಮೇಲೆ ಹೇಳ್ತೀವಿ. ಫ್ಯೂಚರ್ ಬಗ್ಗೆ ತೋರಿಸಿದ್ದಾರೆ. ಫೋಕಸ್ ಆಗುತ್ತೆ, ಫ್ಯೂಚರಲ್ಲಿ ಎಲ್ಲರಿಗೂ ಆಗುತ್ತೆ ಫೋಕಸ್. ಈ ಫಿಲಮಲ್ಲಿ ನಿಮ್ಗಳಿಗೆ ಎಲ್ಲರಿಗೂ ನಮ್ಗಳಿಗೆ ಎಲ್ಲರಿಗೂ ಸೇರ್ದಂಗೆ ಬೈದವ್ರು ಸರ್. ಏನು ಬೈತಿದ್ದಾರೆ? 2040 ಗೊತ್ತಾಯ್ತದೆ, ಈಗ ಹೇಳ್ಬಾರ್ದು. ಈ ಮೂವಿಲಿ ಆಲ್ ವರ್ಲ್ಡಲ್ಲಿ ಜನಗಳು ಜಾತಿ ಧರ್ಮ ಅಂತ ಕಚ್ಚಾಡ್ತಾನೆ ಇರ್ತಾರೆ. ಆದರೆ ಅದು ಜಾತಿ ಧರ್ಮ ಅಂತ ಕಚ್ಚಾಡಬಾರ್ದು. ನಾವು ಧೈರ್ಯವಾಗಿ ಎದ್ಕೊಂಡು ನಿಂತ್ಕೊಂಡು ಎಲ್ಲರನ್ನೂ ಪ್ರಶ್ನೆ ಮಾಡ್ಬೇಕಂತ ಗೊತ್ತಿದ್ರು ಮಾಡೋ ಧೈರ್ಯ ಯಾರು ಮಾಡ್ತಾ ಇಲ್ಲ. ನೀವು ಆ ಧೈರ್ಯ ಮಾಡೋ ಗಂಟ ನೀವು ಯಾರಿಗೂ ಈ ತೊಂದರೆಗಳು ಉದ್ಧಾರ ಆಗಲ್ಲ. ಈ ತೊಂದರೆಗಳು ತಪ್ಪಿದ್ದಲ್ಲ. ಯಾವತ್ತಿದ್ರು ನಿಮ್ಮ ಮಕ್ಳಿಗಾದ್ರೂ ಸರಿ, ನಿಮ್ಮ ಮೊಮ್ಮಕ್ಳಿಗಾದ್ರೂ ಸರಿ, ನೀವು ಅದನ್ನು ಕೇಳೋವರೆಗೂ ಇದು ಹಿಂಗೆ ನಡೀತಾನೆ ಇರುತ್ತೆ. ಅದನ್ನು ಪ್ರಶ್ನೆ ಮಾಡೋವರೆಗೂ ಈ ಭೂಮಿ ವರ್ಲ್ಡು ಹಿಂಗೆ ನಡೀತಾನೆ ಇರುತ್ತೆ. ಎಲ್ಲರೂ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇರ್ತಾರೆ. ಈ ಮೂವಿದು ಒನ್ಲೈನ್ ಸ್ಟೋರಿ ಆಗಿದೆ. ಇನ್ನೂ ಬೇರೆ ಬೇರೆ ಅರ್ಥದಲ್ಲಿದೆ. ಅವ್ರವ್ರಿಗೆ ಅನ್ಸೋದನ್ನು ಅವ್ರವ್ರು ಹೇಳ್ತಾರೆ.